ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮೇಘಗಿರಿ ಅಂತ ಒಂದು ಜಾಗ ಇದೆ. ಒಂದು ತ್ರಿಶೂಲ ಪ್ರತಿಷ್ಠಾಪಿತವಾಗಿದೆ. ನೀನು ಹೋಗಿ ಆ ತ್ರಿಶೂಲನ ತಗೊಂಡ್ ಬರ್ಬೇಕು. ಸರಿ, ನಾನು ಈಗಲೇ ಹೋಗಿ ಆ ತ್ರಿಶೂಲನ ತಂದ್ಬಿಡ್ತೀನಿ. ಅದು ತುಂಬಾ ಕಷ್ಟಕರವಾದ ಕೆಲಸ ಕಂದ. ಕಾಡು ಪ್ರದೇಶ, ನಿರ್ಜನವಾದ ಜಾಗ. ಏನೊಬ್ರೆ ಮಾತಾಡ್ಕೊಂಡ್ ಬರ್ತಿದ್ರಿ? ಹುಷಾರಾಗಿದ್ದೀರಾ ತಾನೆ? ಅಕ್ಕಪಕ್ಕದವ್ರು ನೋಡಿದ್ರೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಹೌದು, ನನ್ಗೆ ಹುಚ್ಚಿಡ್ದಿದೆ. ನನ್ನ ಮಗಳು ಹುಚ್ಚಿಡ್ದಿದೆ. ಅವಳಿಗೆ ತಪ್ಪಿಸ್ಕೊಳ್ಳೋ ಹುಚ್ಚು, ನನಗೆ ಅವಳು ಹಿಡಿಯೋ ಹುಚ್ಚು. ಎಲ್ಲೋಗೋದು? ಅಯ್ಯೋ, ಏನಾಗ್ತಿದ್ಯೋ? ನಾವು ಹಿಡಿದ್ ಮುಳ್ಳು ನಮ್ಗೆ ಬಂದು ಚುಟ್ಕೋತಾ ಇದೆ. ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ಬರ್ತಾವಳು ಬರ್ತಾವಳು. ನೋಡಿ, ನನ್ನ ಹೆಸರು ಹಿರಣ್ಮಯ್ ಅಂತ. ನಾನು ಬೆಟ್ಟಲ್ಲಿರೋ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕು. ನನಗೆ ದಾರಿ ಯಾವ್ದು ಗೊತ್ತಾಗ್ತಿಲ್ಲ. ನಿಮಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ?
ಬಿಟ್ರಲ್ಲ. ನಾನು ಶಿವನ್ ದರ್ಶನಕ್ಕೆ ಈಗ ಹೋಗ್ಲೇಬೇಕು. ಹೆಂಗ್ ಹೋಗೋದು? ಏನ್ರಲ್ಲ ನಿಮ್ಮ ಅವಸ್ಥೆ? ಅಯ್ಯೋ ನಿಂತ್ಕೊಳ್ಳಿ. ಏಯ್ ಮುಚ್ಚಿರ್ಲ ಬಾಯಿ ಸಾಕು. ಏನೋ ಒಂದು ಚಿಕ್ಕ ಹುಡುಗಿ ಮೇಲೆ ನೀವು ಬಿಟ್ಟ ವಿಷದ ಬಾಣಗಳು ಅವಳಿಗೆ ಚುಚ್ಕೊಳ್ದಲೆ ನಿಮಗೆ ವಾಪಸ್ ಬಂದು ಚುಚ್ಕೊಂಡ್ವಾ? ಏನು ಕತೆ ಕಟ್ತಾ ಇದ್ದೀರಾ? ಯಾಕೆ ಬೆಳಿಗ್ಗೆ ಹೆಂಡ ಕೊಡ್ತಿದ್ದೀರೇನಾ? ಒಂದು ನಿಮಿಷ ನಾಯಕ, ಇವರೆಲ್ಲ ಹೇಳ್ತಾ ಇರೋದು ಆಶ್ಚರ್ಯ ಅನಿಸಿದ್ರು, ನಂಬಕ್ಕೆ ಕಷ್ಟ ಆದರೂ ಸತ್ಯ ಇದ್ರೂ ಇರಬಹುದು. ಸ್ವಾಮಿಗಳೇ, ಇವ್ರು ಹೇಳೋದ್ನೆಲ್ಲ ನಂಬ್ಕೋಬೇಡಿ. ಏನೋ ಎಡವಟ್ಟು ಮಾಡ್ಕೊಂಬಂದು ಮೈಕೈ ಎಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ? ಇವ್ರು ಹಿಂಗೆ ಕತೆ ಕಟ್ಟಿ ಹೇಳೋದು ಇದೇನು ಹೊಸ್ತೇನಲ್ಲ. ನೀವು ಸುಮ್ಮನಿರಿ, ನಾನು ವಿಚಾರಿಸ್ತೀನಿ. ನಾಯಕ, ಇವ್ರು ಹೇಳ್ತಿರೋದನ್ನ ಒಮ್ಮೆ ಪರೀಕ್ಷೆ ಮಾಡಿ ನೋಡೋಣ. ಆಮೇಲೂ ಅದು ಕಟ್ಟುಕತೆ ಅಂತ ಅನಿಸಿದ್ರೆ ಆಮೇಲೆ ನಿಮ್ಮಿಚ್ಛೆ. ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಸ್ವಾಮಿಗಳೇ, ನಾನು ಇವ್ರಿಗೆ ವಹಿಸಿರೋ ಕೆಲಸನ ಸರಿಯಾಗಿ ಮಾಡಿಲ್ಲ. ನಾನು ಕೊಡೋ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ನೆಪ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇವ್ರ ಮೈ ಮೇಲೆ ಆಗಿರೋ ಗಾಯಗಳು ಇವೆಲ್ಲ ಹೇಗಾದ್ವು? ಬಲೆ ಪಟ್ಟಿಂಗ್ರು ನಮ್ಮ ಜನ. ಸುಳ್ಳು ಹೇಳೋದ್ರಲ್ಲಿ ನಿಸಿಮ್ರು. ಅವರವರೇ ಬಡ್ದಾಡ್ಕೊಂಡು ಹಿಂಗೆ ಗಾಯ ಮಾಡ್ಕೊಂಡಿದ್ದಾರೆ. ಇಲ್ಲ ನಾಯಕ್ರೆ, ನಾವು ಹೇಳ್ತಿರೋದೆಲ್ಲ ಸತ್ಯ. ನಾನು ನಂಬ್ತೀನಿ ನಿಮ್ಮ ಮಾತನ್ನ. ನಾಯಕ, ನನಗೂ ಇವ್ರ ಮಾತೆಲ್ಲ ಸತ್ಯ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಇವ್ರ ಮಾತನ್ನ ನನಗೋಸ್ಕರ ಈ ಬಾರಿ ನಂಬು. ಆ ಮಗು ಯಾರು ಅಂತ ನೋಡೋ ಕುತೂಹಲ ನನಗೆ ಹೆಚ್ಚಾಗ್ತಾ ಇದೆ. ಆಯಿತು ಸ್ವಾಮಿಗಳೇ, ನಿಮಗೆ ಸತ್ಯ ಅಂತ ಅನಿಸಿದ ಮೇಲೆ ನಿಮ್ಮ ಮಾತಿಗೆ ನಾನು ಒಪ್ಕೊತೀನಿ. ಏಯ್, ಒಂದು ತಿಳ್ಕೊಳ್ಳಿ, ನೀವು ಹೇಳಿದ್ರಲ್ಲಿ ಏನಾದರೂ ಸುಳ್ಳಿದ್ರೆ ನಿಮಗೆ ಕಾದಿದೆ ಕಠೋರ ಶಿಕ್ಷೆ. ಸರಿ, ನಡೀರಿ. ನಿಮ್ಮ ಜೊತೆ ನಾನು ಕರ್ಕೊಂಡೋಗಿ ಆ ಮಗು ಯಾರು ಅಂತ ತೋರಿಸಿ. ನಾಯಕ, ನನ್ನ ಜೊತೆ ಇವ್ರನ್ನ ಕರ್ಕೊಂಡು ಹೋದರೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ? ಖಂಡಿತ ಇಲ್ಲ, ಧಾರಾಳವಾಗಿ ಕರ್ಕೊಂಡೋಗಿ. ಇವರಷ್ಟೇ ಏಕೆ, ನಾನು ನಿಮ್ಮ ಜೊತೆ ಬರ್ತೇನೆ. ಆ ಮಗು ಯಾರು ಅಂತ ನೋಡೇ ಬಿಡೋಣ. ಬನ್ನಿ. ಬಂಗಾರಿಯವ್ರೆ, ಈ ರೀತಿ ನೀವು ಒಬ್ಬರೇ ಬರೋ ಬದಲು ಯಾರನ್ನಾದ್ರೂ ಜೊತೆ ಕರ್ಕೊಂಡ್ಬರ್ಬೇಕಿತ್ತಲ್ವಾ? ಯಾರ ಜೊತೆ ಕರ್ಕೊಬರ್ಲಿ? ಇರೋದೇ 3 ಜನ. ಅದ್ರ ಅಜ್ಜಿಗೆ ಕಾಲು ನೋವು ಅಂತ ಮನೇಲೇ ಓಡಾಡೋಕ್ಕಾಗಲ್ಲ. ಮಾವನವರು ಅಡುಗೆ ಕೆಲಸ ಅಂತ ಊರು ಸುತ್ತಿರ್ತಾರೆ. ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತೇ ಇರಲ್ಲ. ಸ್ನೇಹಿತರು ಅಂತ ಯಾರೂ ಇಲ್ಲ ಊರಲ್ಲಿ. ಈ ಚಪ್ಪಲಿ ಕಾಯಿನ ಸ್ನೇಹನ ಯಾರು ಮಾಡ್ತಾರೆ ಹೇಳಿ? ಇನ್ನು ಉಳಿದಿರೋದು ಹಿರಣ್ಮೈ, ಅವಳನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಒಳ್ಳೆ ತಮಾಷೆ ಮಾಡ್ತೀರಾ ನೀವು. ನನ್ನ ಮಾತು ಕೇಳಿ ನಿಮ್ಗೆ ತಮಾಷೆ ಅನ್ಸುತ್ತಲ್ಲ? ಏನೋ ಮಾತಾಡ್ಕೋತಿದ್ದಾರೆ, ಆದರೆ ಸರಿಯಾಗಿ ಕೇಳಿಸ್ತಿಲ್ವೇ? ನನ್ನ ಬಗ್ಗೆನೇ ಏನಾದರೂ ಮಾತಾಡ್ತಿದ್ದಾರಾ ಅಂತ. ಇನ್ನೊಂದು ಸ್ವಲ್ಪ ಹತ್ರ ಹೋದರೆ ಕೇಳಿಸ್ಬೋದು.
ಯಾಕೇನಾಯ್ತು? ಯಾರೋ ನಮ್ಮನ್ನ ಹಿಂಬಾಲಿಸಿದ್ದಾರೆ ಅಂತ ಅನ್ಸ್ತಿದೆ. ಥೂ, ಇಲ್ಲೂ ಬಿಡಲ್ವಲ್ಲ ರೀ ನಿಮ್ಮ ಪೊಲೀಸ್ ಬುದ್ಧಿನ. ಮೊಸರಲ್ಲೂ ಕಲ್ಲು ಹುಡುಕ್ತೀರಾ ನೀವು? ನಾನು ಮೊದಲೇ ಹೇಳಿಲ್ವಾ ನಾನು ಪಾಪಿ ಪರದೇಸಿ ಅಂತ? ಯಾರು ಹುಡ್ಕೊಂಡು ಬರ್ತಾರೆ? ನಾವೇ ನಿಧಿ ಹುಡ್ಕಕ್ಕೆ ಹೋಗ್ತಿದೀವ. ನಾವೇನು ಹುಡ್ಕೊಂಡು ಹೋಗ್ತಿದೀವಿ ಅಂತ ನಮಗೆ ಗೊತ್ತು. ಆದರೆ ಗೊತ್ತಿಲ್ದಿರೋರು ನಾವೇನೋ ಮಾಡ್ತಿದ್ದೀವಿ ಅಂತ ಯಾಕೆ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರಬಾರ್ದು? ನಿಮ್ಮ ಅನುಮಾನ ನನಗೆ ಅರ್ಥ ಆಗಲ್ಲ. ನನ್ನ ಮಗಳು ಹುಡ್ಕೋದೆ ನನ್ನ ಮುಖ್ಯವಾದ ಗುರಿ. ನೀವು ಇಲ್ಲೇ ಇರ್ತಿರೋ, ನನ್ನ ಜೊತೆ ಮುಂದುವರಿತಿರೋ ನಿಮ್ಗೆ ಬಿಟ್ಟಿದ್ದು. ನಾವು ಹೋಗ್ತಿರೋದು ಕಾಡಿನಲ್ಲಿ. ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾಕೆ? ಕಾಡು ಪ್ರಾಣಿಗಳಂದ್ರೆ ಭಯನಾ? ಕಾಡು ಪ್ರಾಣಿಗಳಿಗಿಂತ ನಾಡು ಪ್ರಾಣಿಗಳಿಂದ ಅಪಾಯ ಜಾಸ್ತಿ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಸರಿ, ನಡೀರಿ. ಅಬ್ಬಾ, ಸ್ವಲ್ಪದ್ರಲ್ಲೇ ಸಿಕ್ಕಾಕೊಳ್ಳೋದು ತಪ್ತು. ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತ ಹೋಗಿ ನಾನೇ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಿದ್ನಲ್ಲ. ಮಾತು ಕೇಳದೆ ಇದ್ರೂ ಪರವಾಗಿಲ್ಲ, ಅವ್ರ ಕೈಗೆ ಮಾತ್ರ ಸಿಕ್ಕಾಕೋಬಾರ್ದು. ಆ ರಶ್ಮಿ ಅಂತೂ ಬಲೆ ಕಿಲಾಡಿ. ಎಷ್ಟೇ ಆಗಲಿ ಪೊಲೀಸ್ ಅಲ್ವಾ, ನನ್ನ ಹುಷಾರಲ್ಲಿ ನಾನು ಇರಬೇಕು. ಏ ಹುಡುಗಿ, ಎಲ್ಲಿ ಹೋಗ್ತಾ ಇದೀಯಾ? ಅಲ್ಲೇ ನಿಂತ್ಕೋ. ಯಾರು ನೀನು? ಎಲ್ಲಿಂದ ಬಂದಿದ್ಯಾ? ಇಲ್ಲೇನ್ ಮಾಡ್ತಾ ಇದೀಯಾ? ನಿನ್ನೊಟ್ಟಿಗೆ ಯಾರ್ಯಾರು ಬಂದಿದ್ದಾರೆ? ಓ, ನೀವು ನಂತರನೇ ಅನ್ನಿಸ್ತಿದೆ. ಅಂದ್ರೆ ನಾನು ಅಷ್ಟೇ ನಿಮ್ ತರನೇ ಒಂದೇ ಸತಿಗೆ ತುಂಬಾ ಪ್ರಶ್ನೆ ಕೇಳ್ತಿರ್ತೀನಿ. ಅದಕ್ಕೆ ಎಲ್ಲಾರ ಹತ್ರನೂ ಬಯಸ್ಕೊಂತಿರ್ತೀನಿ. ಅಂದ್ರೆ ನಾನು ಬಯಸ್ಕೋಬೇಕಾ? ಅಧಿಕ ಪ್ರಸಂಗತನ ಬಿಟ್ಟು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ. ತಪ್ಪಾಯ್ತು. ನನ್ನ ಹೆಸರು ಹಿರಣ್ಮಯ್ ಅಂತ. ನನ್ನ ಜೊತೆ ಯಾರು ಬಂದಿಲ್ಲ. ನಾಯ್ಕ, ಯಾಕೆ? ಏನಾಯ್ತು? ನಾವು ತಪ್ಪು ಮಾಡಿಬಿಟ್ವಿ ಬಂಗಾರಿ ಅವರೇ. ಯಾಕೆ? ಏನಾಯ್ತು? ಅವಳು ಮೇಘಗಿರಿ ಕಾಡಿಗೆ ಹೋಗಿದ್ದಾಳೆ ಅಂತ ನೀವು ಹೇಳಿದ್ರಿ. ನಾವು ನಿರ್ದಿಷ್ಟವಾಗಿ ಅವಳು ಎಲ್ಲೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದಿದ್ರೆ ನಮಗೆ ಅವಳನ್ನ ಹುಡ್ಕೋದಕ್ಕೆ ಸುಲಭ ಆಗ್ತಿತ್ತು. ಮೇಘಗಿರಿಲಿ ಒಂದು ಶಿವನ ದೇವಸ್ಥಾನ ಇದೆ ಅಂತೆ. ಅವಳು ಅಲ್ಲಿಗೆ ಹೋಗಿರೋದು. ನಾವು ಮೊದಲು ದೇವಸ್ಥಾನ ಹುಡುಕ್ಬೇಕು. ಮೇಘಗಿರಿ ದೇವಸ್ಥಾನನ? ಯಾಕೆ? ಅದು ನಿಮ್ಗೆ ಗೊತ್ತಾ?
ಕೇಳ್ಪಟ್ಟಿದ್ದೀನಿ. ಅದು ಕಾಡಿನ ಒಳಗಡೆ ಇದೆಯಂತೆ. ಅಲ್ಲಿ ಪೂಜೆ ಗೀಜೆ ನಡೆಯಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಅದು ಪಾಳ್ಬಿದ್ದಿರೋ ದೇವಸ್ಥಾನ ಅಂತ ನಮ್ಮ ಇಲಾಖೆಯವರು ಹೇಳ್ತಿರ್ತಾರೆ. ನಿಮ್ಮ ಇಲಾಖೆ ಮಾಹಿತಿ ಕೊಟ್ಕೊಂಡು ಏನಾಗಬೇಕು? ಮೇಘಗಿರಿ ದೇವಸ್ಥಾನ ಬಗ್ಗೆ ನಿಮ್ಗೆ ಗೊತ್ತಾ? ದಾರಿ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಸರಿ ಎಂಥದ್ದು ತಪ್ಪೆಂಥದ್ದು? ಇಲ್ಲಿ ಯಾರನ್ನಾದ್ರೂ ಕೇಳೋಣ ಅಂದರೆ ಈ ಕಾಡಿನಲ್ಲಿ ಒಂದು ನರಪಿಳ್ಳೆನೂ ಕಾಣಿಸ್ತಿಲ್ಲ. ನಾವೇ ಇದೀವಲ್ಲ ನರಪಿಳ್ಳೆಗಳು. ನಿಮಗೆ ನಾನು ಕೇಳ್ತೀನಿ, ನನಗೆ ನೀವು ಕೇಳಿ ಅಷ್ಟೇ. ಬಂಗಾರಿ ಅವರೇ, ನಿಮ್ಮ ಜೊತೆ ಬರೋ ಆತುರದಲ್ಲಿ ನಾನು ಊಟನೇ ಮಾಡಿಲ್ಲ ಕಣ್ರಿ. ಇವಾಗ ತುಂಬ ಹಸಿವಾಗ್ತಿದೆ, ಬಾಯಿ ಅರ್ಕೆನೂ ಆಗ್ತಿದೆ. ರೀ, ನಾವಿರೋದು ಕಾಡಲ್ಲಿ. ಇಲ್ಲಿ ಯಾವ ಹೋಟ್ಲು ಗೀಟ್ಲು ಏನೂ ಇರಲ್ಲ. ಕಾಡು ಮನುಷ್ಯ ಥರ ಏನು ಸಿಗುತ್ತೋ ಅದನ್ನ ತಿನ್ಕೊಂಡಿರ್ಬೇಕಷ್ಟೇ. ಆಯಿತು ಸರಿ, ನಾನು ಇಲ್ಲೇ ಕೂತಿರ್ತೀನಿ. ನೀವು ಹೋಗ್ಬಿಟ್ಟು ಸುತ್ತಮುತ್ತ ಹಣ್ಣು ಹಂಪಲ್ ಸಿಗುತ್ತಾ ಅಂತ ನೋಡಿ. ಆಯಿತು, ಕೂತ್ಕೊಳ್ಳಿ. ನಾನೆಲ್ಲಿ ಕಳೆದೋಗ್ತೀನಿ ಅಂತ ಭಯ. ಈ ಮರ ನೆನ್ಪಿಟ್ಕೊಳ್ಳಿ. ಜಾಸ್ತಿ ದೂರ ಹೋಗಬೇಡಿ. ನಿಮಗೆ ಶಿಳ್ಳೆ ಹಾಕಕ್ಕೆ ಬರುತ್ತಾ? ಬರುತ್ತೆ. ಸರಿ, ನಾನು ಇಲ್ಲೇ ಕೂತಿರ್ತೀನಿ, ನೀವು ಶಿಳ್ಳೆ ಹಾಕ್ತಾ ಹೋಗಿ, ಸರಿನಾ? ಮೆಚ್ಚಬೇಕಾದ ನಿಮ್ಮ ಪೊಲೀಸ್ ಬುದ್ಧಿನ. ಆಹಾ, ಸುಪ್ನಾತಿ ಇವಳು ಕೂತಿರ್ತಾಳಂತೆ, ಅವ್ಳು ಶಿಳ್ಳೆ ಹೊಡ್ಕೊಂಡು ಹೋಗಿ ಹಣ್ಣು ತರೋದಂತೆ. ಈ ಆಟ ಆಡೋದಕ್ಕೆ ಇಲ್ಲಿವರೆಗೂ ಬಂದ್ರ ಇವರು? ಅಯ್ಯೋ ತಾತ, ನಿಮ್ಗೇನಾಯ್ತು? ಯಾಕೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೀರಾ? ಸ್ವಾಮಿಗಳೇ, ಏನಿದೆಲ್ಲ? ಎಲ್ಲ ಗೊಂದಲ ಆಗ್ತಾ ಇದೆಯಲ್ಲ. ಅದೇನು ಅಂತ ಬಿಡಿಸಿ ಹೇಳಿ. ಧನ್ಯನಾದ ಇವತ್ತು ಈ ಮಗು ದರ್ಶನದಿಂದಾಗಿ. ಅಂದ್ರೆ ಯಾರಿ ಮಗು? ಈ ಮಗು ಸಾಮಾನ್ಯವಾದುದಲ್ಲ, ದೈವಿಕ ಶಕ್ತಿ ಉಳ್ಳವಳು. ನಿಮ್ಮ ಮಾತಿನ ಅರ್ಥ? ಈ ಮಗು ದೇವರ ಮಗು. ಅಯ್ಯಯ್ಯೋ, ನಾನು ಬಂಗಾರಿ ಅವ್ರ ಮಗಳು. ನಮ್ಮಪ್ಪ ತಿಪ್ಪರಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯ್ತಾರೆ. ಈ ಮಗು ಮುಗ್ಧೆ, ಇವಳಲ್ಲಿ ದೈವಿಕ ಶಕ್ತಿ ಇದೆ. ಅದೆಲ್ಲ ಗೊತ್ತಿಲ್ಲ ನಂಗೆ. ತಿಪ್ಪರಸುಂದರಿ ಅಮ್ಮನವರು ನನ್ನ ಗೆಳತಿ, ನಾನು ಕೇಳಿದ್ದೆಲ್ಲ ಕೊಡ್ತಾಳೆ. ಕೇಳ್ದ ನಾಯ್ಕ, ಈ ಮಗು ಇಲ್ಲಿಗೆ ಬಂದಿರೋದು, ನಮಗ್ ಸಿಕ್ಕಿರೋದು ನಮ್ ಪುಣ್ಯ. ಸನ್ಯಾಸಿ ತಾತ, ಇವರೆಲ್ಲ ಇದಾರಲ್ಲ, ಇವ್ರನ್ನ ನಂಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಮಾಡೇ ಅಲ್ಲ, ಎಲ್ಲರೂ ಓಡ್ ಬಂದ್ಬಿಟ್ರು. ಹೌದಾ ಮಗು? ಇವ್ರಿಗೆ ಗೊತ್ತಾಗಲ್ಲ. ನಿನಗೇನ್ ಬೇಕಾದ್ರೂ ಇವ್ರನ್ನ ಕೇಳು. ಇವ್ರ ಹತ್ರನಾ? ಇವ್ರು ಯಾರು? ಇವ್ರುಗಳು ನಾಯ್ಕ. ನಾಯ್ಕ, ಈ ಮಗುಗೆ ಏನು ತೊಂದರೆ ಮಾಡದೆ ಇವಳನ್ನ ಅತಿಥಿಯಾಗಿ ಸ್ವೀಕರಿಸಿ ಇವಳಿಗೆ ಅತಿಥಿ ಸತ್ಕಾರ ಮಾಡಿ, ಇವಳು ಕೇಳೋ ಎಲ್ಲ ಸಹಾಯ ಮಾಡಿ ಇವಳಿಗೆಲ್ಲ ಅನುಕೂಲ ಮಾಡಿಕೊಡಿ. ಇದರಿಂದ ನಿಮಗೆ ಒಳ್ಳೇದಾಗತ್ತೆ. ಆಯ್ತು ಸ್ವಾಮಿಗಳೇ, ನಿಮ್ಮ ಮಾತು ಅಂದ್ರೆ ನಮಗೆ ವೇದವಾಕ್ಯ. ಏಯ್, ಮಗುನ ನಮ್ಮ ಪದ್ಧತಿಯಂತೆ ಗೌರವದಿಂದ ಕರ್ಕೊಂಡಡಿರಿ. ಏನಿದು? ಇದು ನಮ್ಮ ಕಾಡು ಜನರ ಪಲ್ಲಕ್ಕಿ ಕಣವ. ಬಾ ಮಗು, ಕೂತ್ಕೋ.
ಯಪ್ಪ ನಿಮಿಷ. ಇವ್ರಿಬ್ರು ಮಾತೇ ನಿಂತೋಯ್ತಲ್ಲ. ಏನ್ ಮಾಡ್ತಿರ್ಬೋದು ಇವ್ರಿಬ್ರು? ಹೊಸಾಟ ಏನಾದ್ರು ಶುರು ಮಾಡ್ಬಿಟ್ರಾ? ಆಹಾ, ಏನ್ ಪ್ರೀತಿ, ಏನ್ ಅಕ್ರೆ, ಎಷ್ಟು ಆರೈಕೆ ಮಾಡ್ತಿದ್ದ ನೋಡಿ ಬಂಗಾರಿ. ನನಗೊಂದ್ ದಿವಸನೂ ಒಂದ್ ಲೋಟ ನೀರ್ ತಂದ್ಕೊಟ್ಟಿಲ್ಲ. ಕಿರಾತಕ. ಇವ್ರನ್ನ ಹಿಂಬಾಲಿಸ್ಕೊಂಡ್ಬಂದು ನನಗೂ ಹೊಟ್ಟೆ ಹಸಿತಿದೆ. ಇವ್ರಿಗಾದ್ರೂ ತಿನ್ನೋದಕ್ಕೆ ಒಂದಿಷ್ಟು ಹಣ್ಣು ಸಿಕ್ತು. ನಾನೇನು ಮಾಡ್ಲಪ್ಪ? ಇವ್ರನ್ನ ಕೇಳೋಣ ಅಂದರೆ ಸಿಕ್ಕಾಕೊಂಡ್ಬಿಡ್ತೀನಿ. ಅಮ್ಮ ತಾಯಿ ತ್ರಿಪುರ ಸುಂದ್ರಿ, ನೀನೇ ನನ್ನನ್ನು ಕಾಪಾಡಬೇಕು. ಅರೆ, ಎಲ್ಲಿ ಹೋದ್ರಿ ಇವರು? ಇವ್ರನ್ನ ಬೈಕೊಳ್ತಾ ನಿಂತೆ. ನೋಡಿದ್ರೆ ಇವರೇ ಕಾಣ್ತಿಲ್ವಲ್ಲ. ಈ ಕಾಡಲ್ಲಿ ಅದು ಯಾವ ಕಡೆ ಅಂತ ಹುಡ್ಕೋದು? ಅಯ್ಯಯ್ಯೋ, ಈಗ ಅದು ಯಾವ ಕಾಡು ಪ್ರಾಣಿ ಬಂದು ನನ್ನನ್ನು ತಿಂದ್ಬಿಡುತ್ತೋ. ಏನು ಮಾಡಲಿ? ಅಮ್ಮನವ್ರು ಇಟ್ಟಂಗಾಗಲಿ, ಹೀಗೆ ಹೋಗ್ತೀನಿ. ಅಯ್ಯ, ನಂಗೆ ಹಣ್ಣು ಅಂದ್ರೆ ತುಂಬಾ ಇಷ್ಟ. ನಾನು ಇದನ್ನು ತಿನ್ಬೋದಾ? ತಿನ್ನವ್ವ, ನಿನಗೆ ಅಂತಾನೆ ತಂದಿರೋದು. ತುಂಬಾ ರುಚಿಯಾಗಿದೆ. ಇಂಥ ಹಣ್ಣು ನಮ್ಮೂರಲ್ಲೆಲ್ಲ ಸಿಗೋದೇ ಇಲ್ಲ. ನಮ್ಮ ತಾತ ಅಡ್ಗೆ ಕೆಲ್ಸಕ್ಕೆ ಅಂತ ಪಟ್ನಾಕ್ ಹೋಗ್ತಾರೆ. ಅವರು ಮನೆಗೆ ಬರ್ತಾ ಈ ಥರದ್ದೆಲ್ಲ ತರ್ತಾರೆ. ಆದ್ರೆ ಅದು ಯಾವುದು ಇದಷ್ಟು ರುಚಿಯಾಗಿರಲ್ಲ. ಇದು ತುಂಬಾ ರುಚಿಯಾಗಿದೆ. ಏಯ್, ಇನ್ನೊಂದಷ್ಟು ಹಣ್ಣುಗಳು ತೊಂಬರೋ. ಅಯ್ಯೋ, ಸಾಕು ಸಾಕು. ಈಗಲೇ ನನ್ನ ಹೊಟ್ಟೆ ತುಂಬಿದೆ. ಆಮೇಲೆ ಏನೋ ತಿನ್ಬಿಟ್ರೆ ನನ್ನ ಹೊಟ್ಟೆ ಡಮ್ ಅಂದ್ಬಿಡತ್ತೆ. ನಿಮ್ಗೆ ತುಂಬಾ ಧನ್ಯವಾದಗಳು. ನೀನು ಅತಿಥಿಯಾಗಿ ಬರೋಕೊಪ್ಪಿದ್ದು ನಮ್ಮ ಭಾಗ್ಯ ಕಣವ. ಧನ್ಯವಾದ ನಮ್ಗೆ ಹೇಳ್ಬೇಡ, ಇದು ನಮ್ಮ ಕರ್ತವ್ಯ. ನಾನು ನಿಮ್ಗೊಂದು ಮಾತು ಕೇಳಲ್ಲ? ಕೇಳವ್ವ. ನೀವೆಲ್ಲ ಇಲ್ಲಿ ಏನ್ ಮಾಡ್ತೀರಾ?
ನಾವು ಕಾಡು ಜನ ಕಣವ. ಈ ಕಾಡೇ ನಮ್ಮೂರು. ಇಲ್ಲಿನ ಮರ ಗಿಡ ಹೂವು ಹಣ್ಣು ಬಳ್ಳಿ ಜರಿ ಇದೇ ನಮ್ಮ ಉಸಿರು. ಕಾಡನ್ನ ನಮ್ಮ ಹೆತ್ತ ಹೂನ್ ಥರ ನೋಡ್ಕೊತೀವಿ. ಓ, ಹಾಗಾದ್ರೆ ನೀವು ನಂತರ ಶಾಲೆಗೆ ಹೋಗಲ್ವಾ? ಶಾಲೆನಾ? ಹಂಗಂದ್ರೇನವ? ಹಂಗಂದ್ರೆ ನನ್ನಂತ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಶಾಲೆ ಇರುತ್ತೆ. ಆ ಶಾಲೆಗೆ ಹೋದ್ರೆ ಮೇಷ್ಟ್ರಮ್ಮ ನಮಗೆಲ್ಲ ಪಾಠ ಹೇಳ್ಕೊಡ್ತಾಳೆ. ಇಲ್ಲ ಕಣವ, ಈ ಕಾಡು ಬಿಟ್ಟು ನಾವು ಹೊರಗಡೆ ಹೋದವ್ರೆ ಅಲ್ಲ. ಈ ಕಾಡೇ ನಮ್ಮ ಪ್ರಪಂಚ. ಓ, ಅದಕ್ಕೆ ಇವರೆಲ್ಲ ನನ್ನ ನೋಡಿದ ತಕ್ಷಣ ಬರೀ ಯಾರೋ ಬಂದ್ಬಿಟ್ರು ಅಂತ ಹೆದರ್ಕೊಂಡು ಓಡಾಟೋದ್ರು. ನಿಮ್ಗೆಲ್ಲ ವಿದ್ಯೆ ಇದ್ದಿದ್ರೆ ಇವರೆಲ್ಲ ನನ್ನ ನೋಡಿ ಹೆದರ್ಕೊಂಡು ಓಡೋಗ್ತಾ ಇರ್ಲಿಲ್ಲ ಅನ್ಸತ್ತೆ. ನಾವು ಕಾಡಾಗ ವಾಸ ಮಾಡೋ ಜನ. ನಮಗೆ ಈ ಶಾಲೆ ಪಾಲೆ ಇದೆಲ್ಲ ನಮಗೆ ಪ್ರಯೋಜನ ಇಲ್ಲ ಕಣವ. ನಮ್ಮ ಹತ್ರ ವಿದ್ಯೆ ಇದ್ರೆ ನಮ್ಮ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಅದನ್ನ ಎದುರಿಸೋ ಆತ್ಮಶಕ್ತಿ ಬರುತ್ತೆ. ಈ ಮಾತನ್ನ ನಾನು ಒಪ್ತೀನಿ. ಈ ಮಗು ಹೇಳೋದ್ರಲ್ಲಿ ಅರ್ಥ ಇದೆ. ಹೌದು, ನೀವ್ಯಾಕೆ ಇವರಿಗೆಲ್ಲ ವಿದ್ಯೆ ಹೇಳ್ಕೋಬಾರ್ದು? ಹೇಳ್ಕೊಡ್ಬೋದು ತಾಯಿ. ನಾನು ಇದೇ ಊರಲ್ಲೇ ತಳ ಊರಲ್ಲ. ನಾನು ಆ ಊರು ಈ ಊರು ಅಂತ ಸುತ್ತಾನೇ ಇರ್ತೀನಿ. ಹೌದು, ನೀವು ಇವ್ರನ್ನೆಲ್ಲ ಬಿಟ್ಟು ಹೊರಟ್ಬಿಟ್ರೆ ಪಾಪ ಇವ್ರ ಗತಿ ಅದೋ ಗತಿ ಆಗ್ಬಿಡತ್ತಷ್ಟೇ. ನಾನು ಉಪಾಯ ಹೇಳ್ತೀನಿ. ಏನವ ಅದು? ನಾನು ಅಮ್ಮನ ಕಾಪಾಡಿದ್ಮೇಲೆ ಅಮ್ಮವ್ರಿಗೆ ಹೇಳ್ತೀನಿ ನಿಮ್ಗೆಲ್ಲ ಇಲ್ಲೇ ಒಂದು ಶಾಲೆ ಕಟ್ಸ್ಕೊಳಕ್ಕೆ. ಒಂದೇ ಒಂದು ಕ್ಷಣ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದಕ್ಕೆ ಇವರಿಬ್ರು ಕಾಣೇನೇ ಆಗೋದ್ರಲ್ಲ. ಇವ್ರನ್ನ ಹಿಂಬಾಲಿಸ್ಕೊಂಡು ಬರೋವಾಗ ಇವ್ರ ಜೊತೆಗಿದ್ದಾರೆ ಅನ್ನೋ ಧೈರ್ಯನಾದರೂ ಇತ್ತು. ಆದರೆ ಈಗ ನಾನು ಒಂಟಿಯಾಗೋಗಿದ್ದೀನಿ. ತುಂಬ ಹೆದರಿಕೆ ಬೇರೆ ಆಗ್ತಿದೆ. ಏನು ಮಾಡಲಿ? ಇವ್ರು ಇದೇ ದಾರಿಲಿ ಹೋಗಿದಾರೋ ಇಲ್ವೋ? ಈ ಕಾಡ್ದಾರಿಲಿ ನಮಗೆ ಎಷ್ಟು ಕಷ್ಟ ಆಗ್ತಿದೆ. ಇನ್ನು ನನ್ನ ಮಗಳು, ಅವಳಿನ್ನೂ ಚಿಕ್ಕವಳು, ಅವಳಿನ್ನೆಷ್ಟು ಕಷ್ಟಪಡ್ತಿದ್ದಾಳೋ, ಏನು ಮಾಡ್ತಿದ್ದಾಳೋ ಏನೋ. ಆತಂಕ ಪಡಬೇಡಿ ಬಂಗಾರಿ ಅವರೇ. ನಾವೇ ಈ ರೀತಿ ಧೈರ್ಯ ಕಟ್ಟರೆ ತುಂಬ ಕಷ್ಟ ಆಗುತ್ತೆ. ಅಪ್ಪ, ಸದ್ಯ ಬಂಗಾರಿ ಧ್ವನಿ ಕೇಳಿಸ್ತಾ ಇದೆ. ಅವ್ರು ಈ ಕಡೆನೇ ಹೋಗಿರ್ಬೇಕು. ಬಂಗಾರಿ ಅವರೇ, ಕೂಕೋಬೇಡಿ. ಕಾಡು ಪ್ರಾಣಿಗಳು ಕೇಳಿದ್ರೆ ಯಾರೋ ಹೊಸಬ್ರು ಕಾಡಿಗೆ ಹೋಗಿದ್ದಾರೆ ಅನ್ಕೊಂತವೆ. ಆಮೇಲೆ ದಾಳಿ ಮಾಡುತ್ತೆ. ನೋಡಿ, ಆಗ್ಲೇ ಯಾವುದೋ ಪ್ರಾಣಿ ಗರ್ಜಿಸ್ತಿದೆ. ಅಯ್ಯಯ್ಯೋ, ಯಾವುದೋ ಕಾಡು ಪ್ರಾಣಿ ಕೂಗ್ತಿರೋ ಕೇಳಿಸ್ತಿದ್ಯಲ್ಲ. ಏನಪ್ಪ ಮಾಡೋದು? ಬಂಗಾರಿ, ಬಂಗಾರಿ, ಬಂಗಾರಿ! ಇದು ಕಲ್ಯಾಣಿ ಧ್ವನಿ ಅಲ್ವಾ? ಅವಳೇಕಿಲ್ ಬಂದ್ಲು? ಇದು ಯೋಚನೆ ಮಾಡೋ ಸಮಯ ಅಲ್ಲ. ಧ್ವನಿ ಅಲ್ಲಿಂದ ಬರ್ತಿದೆ. ಬನ್ನಿ ನೋಡೋಣ. ಬಂಗಾರಿ,
ಇಲ್ಲಿಗೆ ಹೇಗೆ ಬಂದೆ ಕಲ್ಯಾಣಿ? ಯಾಕೆ ಬಂದೆ? ನೀವಿಬ್ರು ಜೊತೆಗೆ ಬಂದಿದ್ದನ್ನು ನೋಡಿದೆ. ನೀವೆಲ್ಲ ಹೊರಟಿದ್ದೀರಾ ಅಂತ ಕುತೂಹಲ ಆಯಿತು, ಅದಕ್ಕೆ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೆ. ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಪತ್ತೆದಾರಿಕೆ ಮಾಡ್ತಿದ್ಯಾ? ಹೀಗೆಲ್ಲ ಮಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ಹಾಗಲ್ಲ ಕಣೋ ಬಂಗಾರಿ, ನಿಮ್ಮಿಬ್ಬರನ್ನ ಹಿಂಬಾಲಿಸ್ಕೊಂಡು ಬಂದಾಗ ನೀವು ಕಾಡೊಳಗೆ ಬಂದಿದ್ದನ್ನು ನೋಡಿದೆ, ಅದಕ್ಕೆ ನಿಮಗೆ ಸಹಾಯ ಮಾಡೋಣ ಅಂತ ನಿಮ್ಮ ಹಿಂದೆನೇ ಬಂದೆ. ಸಹಾಯ ಮಾಡಬೇಕು ಅಂತಿದ್ರೆ ಅವಾಗಲೇ ನಮ್ಮ ಜೊತೆ ಸೇರ್ಕೋಬೇಕಿತ್ತು ತಾನೇ? ಯಾಕೆ ಹೀಗೆ ಗದ್ದು ಮುಚ್ಚಿ ಬಂದೆ? ನಾನು ಕಂಡ್ರೆ ನಿನಗಾಗಲ್ಲ, ಇನ್ನು ನಾನು ಎದುರಿಗೆ ಬಂದರೆ ನೀನು ಬೈತೀಯ. ಅದಕ್ಕೆ ನೀವೇನಾದ್ರು ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ನಿಮಗೆ ಸಹಾಯ ಮಾಡೋಣ, ಆಗ ನೀನು ಮೆಚ್ಕೋತೀಯ ಅಂತ ಹೀಗೆ ಮಾಡಿದೆ. ಹಾಗೆ ಮಾಡ್ತಾರಾ? ನೋಡು, ಇವಾಗ ಕಷ್ಟಕ್ಕೆ ಸಿಕ್ಕಾಕೊಂಡಿರೋರು ಯಾರು? ಆಯ್ತಲ್ಲ ಸಹಾಯ ಮಾಡಿದ್ದು, ನಡಿ ಮನೆಗೆ ವಾಪಸ್ಸು. ನಾವು ಹಿರಣ್ಮೈನ ಹುಡ್ಕೋಕೆ ಹೋಗ್ತಿದ್ದೀವಿ. ಹಿರಣ್ಮೈನ ಹುಡ್ಕೊಂಡು ಹೊರಟಿದ್ದೀರಾ? ಅವಳು ಯಾಕೆ ಕಾಡಿಗೆ ಬಂದಿದ್ದಾಳೆ? ನಿನಗೆ ಕತೆ ಹೇಳ್ತಾ ಕೂರಕ್ಕಾಗಲ್ಲ, ವಾಪಸ್ ಮನೆಗೆ ಹೊರಟ್ಬಿಡು. ಇಲ್ಲ, ನಾನು ಹಿರಣ್ಮೈನ ಹುಡ್ಕಕ್ಕೆ ಸಹಾಯ ಮಾಡ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ. ಯಾಕಂದ್ರೆ ಬಿಟ್ಟ ಅಂದ್ರೆ ಹೊಲ್ಲಲ್ಲ ಉದ್ದು ಹೋಗ್ಬೇಕು. ಸುಮ್ಮನೆ ವಾಪಸ್ ಮನೆಗೆ ನಡಿ. ಈಗ ಮಾಡಿರೋ ಉಪಕಾರನೇ ಸಾಕು, ಇನ್ನೂ ಹೆಚ್ಚು ಉಪಕಾರ ಮಾಡಿ ತೊಂದರೆ ಕೊಡೋದು ಬೇಡ. ನೀನು ಹಲ್ಲುದುರ್ಸಿದ್ರು ಸರಿ, ಕಾಲು ಮುರಿದ್ರು ಸರಿ, ನಾನು ನಿಮ್ಮ ಜೊತೆ ಬಂದೇ ಬರ್ತೀನಿ. ಬಂಗಾರಿ ಅವರೇ, ಅವಳು ನಮ್ಮ ಜೊತೆ ಬರಲಿ ಬಿಡಿ. ಪಾಪ ಒಬ್ಳೆ ಕಾಡಲ್ಲಿ ಅಕಸ್ಮಾತ್ ದಾರಿ ತಪ್ಪಿದ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಮುಂಚೆ ಯಾವುದೋ ಪ್ರಾಣಿ ಬೇರೆ ಕೂಗ್ತು, ಇಷ್ಟೊತ್ತಿಗಾಗಲೇ ಹೊಂಚಾಗ್ತಿರುತ್ತೆ. ಇಬ್ಬರಿಗಿಂತ ಮೂವರಿದ್ರೆ ನಮಗೆ ಒಳ್ಳೇದಲ್ವಾ? ಅದು ಅಲ್ಲದೆ ಇವಳಿಗೂ ಹಿರಣ್ಮೈ ಕಂಡ್ರೆ ಅಕ್ಕರೆ, ಮೊದಲಿಂದ ಗೊತ್ತಿರೋಳು. ಅಲ್ಲ ನಿಮ್ಗೆ ಗೊತ್ತಿಲ್ಲ ಇವಳ ಬಗ್ಗೆ? ಪರವಾಗಿಲ್ಲ ಬಂಗಾರಿ ಅವರೇ, ಇವಾಗ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ, ಹೊಡೋಣ. ಬಾ ಕಲ್ಯಾಣಿ. ಯಾಕೆ ಎಲ್ರು ನಾನು ಹೇಗೆ ನೋಡ್ತಿದ್ದೀರಾ? ನಾನು ಏನು ಮಾಡಿದೆ? ನಾನು ಏನಾದ್ರು ತಪ್ಪು ಮಾತಾಡಿದ್ನಾ? ಇಲ್ಲ ತಾಯಿ, ಆದರೆ ಈಗ ಪ್ರಶ್ನೆ ಕೇಳೋ ಸರದಿ ನಮ್ಮದು. ಕೇಳ್ಬೋದಾ? ಕೇಳಿ. ನೀನೀಗ ಎಲ್ಲಿಗೆ ಹೊರಟಿದೀಯವ? ದೂರದಲ್ಲಿ ಒಂದು ದಟ್ಟವಾದ ಕಾಡಿದೆಯಲ್ಲ, ಅಲ್ಲಿ ಮೇಘಗಿರಿ ಅಂತ ಒಂದು ಜಾಗ ಇದೆ. ಅಲ್ಲಿ ನೀಲಕಂಠನ ದೇವಸ್ಥಾನ ಇದೆ. ಅದರಲ್ಲಿ ಒಂದು ತ್ರಿಶೂಲ ಪ್ರತಿಷ್ಠಾಪಿತವಾಗಿದೆ. ನೀನು ಹೋಗಿ ಆ ತ್ರಿಶೂಲನ ತಗೊಂಡು ಬರಬೇಕು. ಅಯ್ಯಯ್ಯೋ, ಹೌದಲ್ವಾ? ನಾನು ಮರ್ತೇ ಬಿಟ್ಟಿದ್ದೆ, ನಾನು ಮೇಘಗಿರಿಗೆ ಹೋಗ್ಬೇಕು. ಮೇಘಗಿರಿಗ? ಅಲ್ಲೇನಿದೆ ಅಂತ ಹೊಂಟಿದ್ದೀರಿ? ಮೇಘಗಿರಿಲಿ ಶಿವನ್ ದೇವಸ್ಥಾನದಲ್ಲಿ ಒಂದು ತ್ರಿಶೂಲ ಇದೆಯಲ್ಲ, ಅದನ್ನ ತಗೊಂಡು ನಮ್ಮೂರಿಗೆ ಹೋಗ್ಬೇಕು. ಆ ದೇವಸ್ಥಾನದಿಂದ ಶಿವನ್ ತ್ರಿಶೂಲನ ನೀನ್ ತಗೊಂಡೋಗ್ಬೇಕಾ? ಯಾಕೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಹೇಳ್ತಾಯಿ, ಕೇಳ್ತೀವಿ. ತಿಳ್ಕೊಳ್ಳೋ ಕುತೂಹಲ ನಮಗೂ ಇದೆ. ನಮ್ಮ ಅಮ್ಮನವ್ರು ಇದ್ದಾರಲ್ಲ, ತ್ರಿಪುರ ಸುಂದರಿ ಅಮ್ಮನವರು, ಅವರು ಬಂದಿ ಆಗಿದ್ದಾರೆ. ಅವ್ರನ್ನ ಬಂಧನದಿಂದ ಬಿಡಿಸ್ಬೇಕು. ಏನು? ಅಮ್ಮನವರು ಬಂದಿಯಾಗಿದ್ದಾರ? ಅದು ಹೇಗೆ ಸಾಧ್ಯ? ಈ ಹಾಳೆಯಲ್ಲಿರೋ ಬೀಜಾಕ್ಷರಿ ಮಂತ್ರಗಳನ್ನ ಈ ತಾಮ್ರದ ಪತ್ರದಲ್ಲಿ ಬಾರಿ. ಆ ಜಗನ್ಮಾತೆನ ನೀನ್ ಬರ್ತಿಟ್ಟಿರೋ ಬೀಜಾಕ್ಷರಿ ಮಂತ್ರಗಳ ಪೀಠದ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಹೇಳು. ಅದು ಅದು ಹೇಳ್ತಾಯಿ. ಇಲ್ಲಿ ನಡೆದ ವಿಚಾರನ ಯಾರಿಗೂ ಹೇಳಬಾರ್ದು. ಹಾಗೊಂದ್ ವೇಳೆ ಹೇಳಿದ್ದೆ ಆದ್ರೆ ನಿನ್ನೋ ನಿಮ್ಮಪ್ಪನ್ನು ಇಲ್ಲೇ ಕರ್ಕೊಂಬಂದು ಶಾಶ್ವತವಾಗಿ ಬಾಯಿ ಮುಚ್ಚಿಸ್ಬಿಡ್ತೀನಿ. ನಾನು ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಬಂದಿ ಮಾಡಿಸ್ಬಿಟ್ಟಿದ್ದೀನಿ. ಏನೋ ಆಗೋಯ್ತು. ಈಗ ಅವ್ರನ್ನ ಬಂಧನದಿಂದ ಬಿಡಿಸೋದು ನನ್ನ ಜವಾಬ್ದಾರಿ.
ಬೇಜಾರು ಮಾಡ್ಕೋಬೇಡಮ್ಮ. ನಿನ್ನ ಮಾತಿನ ಬಗ್ಗೆ ನಂಬಿಕೆ ಪ್ರಶ್ನೆ ಅಲ್ಲ, ಅವಳು ಜಗನ್ಮಾತೆ, ಅವಳಿಗೆ ಯಾವ ಬಂಧನ ಅಂತ. ಇಲ್ಲ, ನಿಜವಾಗ್ಲೂ ತ್ರಿಪುರಸುಂದರಿ ಅನ್ನೋರು ಬಂಧನದಲ್ಲಿದ್ದಾರೆ. ಅದೆಲ್ಲ ಆಗಿದ್ದು ನನ್ನಿಂದಾನೆ. ಹಾಗಂತ ನೀನು ತಿಳ್ಕೊಂಡಿದ್ಯಾ ಅಷ್ಟೇ. ಇದೆಲ್ಲ ಆ ಜಗನ್ಮಾತೆಯ ಲೀಲೆ. ಅಂದರೆ ಮನುಷ್ಯನಲ್ಲಿ ಒಳ್ಳೆ ಗುಣ, ದುಷ್ಟಗುಣ ಎಲ್ಲನೂ ತುಂಬೋದು ಆ ತಾಯಿ ಒಬ್ಳೆ. ಅವಳ ಕೃಪೆಯಿಂದನೇ ಹೀಗೆಲ್ಲ ಆಗೋದು. ಏನಪ್ಪ ನೀವ್ ಹೇಳ್ತಿರೋದು ನಂಗೆ ಏನೂ ಅರ್ಥ ಆಗ್ತಿಲ್ಲ. ನೀನಿಲ್ಲಿಗೆ ಬಂದಿರೋದು ಆ ತಾಯಿನ ಬಂಧನದಿಂದ ಬಿಡಿಸಕ್ ಅಲ್ಲ, ಮತ್ತೆ ಯಾಕೆ? ಬಹಳ ಕಾಲದಿಂದ ದೂರ ಇರೋ ಆ ಪಾರ್ವತಿ ಪರಮೇಶ್ವರನ್ನ ಒಂದು ಮಾಡಕ್ಕೆ. ತಾತ, ನೀವ್ ನಂಗೆ ಹೇಳ್ತಿರೋದು ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟೊತ್ತಿಂದ ನೀನ್ ಕತೆ ಹೇಳಿದೆ ಅಲ್ವಾ, ಈಗ ನಾನು ನಿನಗೊಂದು ಕತೆ ಹೇಳ್ತೀನಿ. ಗಣೇಶನ್ ತಾಯಿ ಯಾರು? ನಂಗೆ ಗೊತ್ತು ಗೊತ್ತು ಗೊತ್ತು, ಪಾರ್ವತಿ. ಹೌದು, ಅಂದ್ರೆ ಅಮ್ನೋರು. ಪಾರ್ವತಿ ಪತಿ ಯಾರು? ನಂಗೆ ಗೊತ್ತು 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 ಗೊತ್ತು, ಪರಮೇಶ್ವರ. ಹೌದು, ಅವರಿಬ್ರು ಬಹಳ ಕಾಲದಿಂದ ದೂರ ದೂರ ಇದ್ದಾರೆ. ನೀನು ಅವರಿಬ್ರನ್ನೂ ಒಂದು ಮಾಡಕ್ ಬಂದಿದ್ಯಾ? ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ.